ನೋಡಿ ಮನೆ ಫುಲ್ಲು ಬಟ್ಟೆ, ರೇಷ್ಮೆ ಸೀರೆ ಬಟ್ಟೆ. ಸೌಂಡ್ ತಕ್ಕಸಿಸ್ತವ. ಮನೆ ಫುಲ್ಲು ಬಟ್ಟೆ ಬಟ್ಟೆ. ಇವಾಗ ಇದೆಲ್ಲ ನಾವು ಕ್ಲೀನಾಗಿ ಒಂದೊಂದೇ ಫೋಲ್ಡ್ ಮಾಡಿ ಎತ್ತಿಡಬೇಕು. ಪ್ರತಿಯೊಂದೂ ನಮ್ಮ ರೂಮಲ್ಲಿ ಸ್ವಲ್ಪ ವಾರ್ಡ್ರೂಫ್ ಕ್ಲೀನ್ ಮಾಡೋಣ ಅಂದ್ಬಿಟ್ಟು ಎಲ್ಲ ತೆಗ್ದಿದ್ದೀವಿ. ನೋಡಿ ಇಲ್ಲಿ ಅಷ್ಟೇ ಎಲ್ಲ. ಇನ್ನು ಇದೆಲ್ಲ ಮಡಚಿ ಇಡಬೇಕು. ಸ್ವಲ್ಪ ವೀಡಿಯೋ ಮಾಡಾದಮೇಲೆ ಇಷ್ಟೆಲ್ಲ ಮೆಸ್ಸಿ ಮಾಡಿ ಇಟ್ಕೊಂಡಿದ್ವಿ. ಯಾಕಂದರೆ ಮದುವೆದು ಬಟ್ಟೆ ಎಲ್ಲ ನಾವು ಕ್ಲೀನಾಗಿ ಎಲ್ಲ ಒಂದು ಕಡೆ ಇಟ್ಟಿಕ್ಕಿದ್ವಿ. ಯಾಕಂದರೆ ಯಾವುದನ್ನ ಒಂದು ಫಂಕ್ಷನ್ ಆದರೆ ತೆಗಿತೀವಿ, ಅದು ಬೇರೆ ಕಡೆ ಇಟ್ಬಿಡ್ತೀವಿ. ಅದು ಮಿಸ್ ಆಗಿರೋದು. ನಮ್ಮದು 2 ಸ್ಯಾರಿ ಮಿಸ್ ಆಗೈತೆ. ಹುಡುಕ್ತಾನೆ ಇದ್ದೀವಿ, ಇನ್ನೂ ಸಿಗ್ತಾಯಿಲ್ಲ. ನಂದು ಬಂದು ಕೇಸರಿ ಕಲರ್ ಧಾರೆ ಮುರಿದದು ಸ್ಯಾರಿ ಸಿಗ್ತಾಯಿಲ್ಲ. ನನ್ನ ಮಗಳದ್ದು ಎಂಗೇಜ್ಮೆಂಟ್ ಸ್ಯಾರಿದು ಇನ್ನೂ ಸಿಗ್ತಾಯಿಲ್ಲ. ಎಲ್ಲ ನಾವು ಪೌಚ್ ತರಿಸಿದ್ದೀವಿ. ಅಂದರೆ ರೇಷ್ಮೆ ಸೀರೆದು ಅಕ್ಕಿ ಇಡೋಕ್ಕೆ ಅದು ಪೌಚ್ ತರಿಸಿ ಇಟ್ಟಿರೋದು. ಅದು ಮಿಸ್ ಆಗೋಗಿತ್ತು. ಎಲ್ಲ ಏನಂದರೆ ಎಷ್ಟೇ ಕ್ಲೀನ್ ಮಾಡಿದ್ರು ಮಿಸ್ ಆಗ್ತಾನೆ ಐತೆ. ಅಷ್ಟು ಬೇಜಾರಾಗ್ಬಿಟ್ಟೈತೆ ನಮಗಂತೂ. ಕ್ಲೀನ್ ಮಾಡಿ ಸಾಕಾಗ್ಬಿಟ್ಟೈತೆ. ಇನ್ನು ಮದುವೆ ಬಂತಲ್ವ, ಎಲ್ಲ ಮದುವೆಗೆ ಎತ್ತಿಟ್ಕೊಳ್ಳೋಣ ಅನ್ನೋಗೆ ಇದೆಲ್ಲ ತೆಗೆದು ವೀಡಿಯೋಸ್ ಮಾಡಿರೋದು. ಹಿಂದಿನ ವೀಡಿಯೋಸಲ್ಲಿ ಬೇಕಾಗಿದ್ರೆ ಚೆಕ್ ಮಾಡ್ಬೋದು, ಇಲ್ಲಾಂದರೆ ಮುಂದಿನ ವೀಡಿಯೋಸಲ್ಲಿ ಇರುತ್ತೆ. ಇವಾಗ ನನ್ನ ಮಗಳು ಒಂದೊಂದು ಸ್ಯಾರಿನೇ ಹಾಕಿ ಎತ್ತಿಕ್ತಾವಳೆ. ನೋಡಿ ಈ ಥರ. ಅದು ಬಟ್ಟೆ ಅದು ಸುಬಿಚ್ಚೋದೆ ನೋಡಿ. ಇದು ರೇಷ್ಮೆ ಸ್ಯಾರಿದ್ದು ಬಟ್ಟೆ, ಕಾಟನ್ ಬಟ್ಟೆ ಬರುತ್ತೆ, ಒಂಥರ ಲೆಲಿನ್ ಬಟ್ಟೆ ಚೆನ್ನಾಗೈತೆ. ನಾನು ಇದು ಮೀಶೋ ಎಲ್ಲ ಫ್ಲಿಪ್ಕಾರ್ಟೆಲ್ಲ ತೊಗೊಂಡಿರೋದು. ಅದರಲ್ಲಿ ಮುಂಚೆ ಬಂದು ನಾನು ಬೇರೆದ್ರಲ್ಲಿ ಹಾಕಿ ಇಟ್ಟಿದ್ವಿ. ನೋಡಿ ಇದು ಚಿಕ್ಕಪೇಟೆಯಲ್ಲಿ ತೊಗೊಂಡಿರೋದು ನಾವು. ಇದು ಬಂದು ಚಿಕ್ಕಪೇಟೆಯಲ್ಲಿ, ಅದು ದೊಡ್ಡದಾಗಿ ಬರುತ್ತೆ. ಇದು ಬಂದು ಸ್ಯಾರಿಗೆ ಎಷ್ಟು ಬೇಕೋ ಅಷ್ಟೇ ಬರುತ್ತೆ. ನಾವಿದು ಬ್ಲೌಸ್ ಪೀಸು ಚಿಕ್ಕದಾಗಿದ್ದರೆ ಹಾಕಿ ಇಡ್ಬೋದು, ಇಲ್ಲಾಂದರೆ ಬರೀ ಸ್ಯಾರಿ ಮಾತ್ರ ಹಾಕಿ ಇಡಬೇಕು. ಇದೆಲ್ಲ ಒಂದೊಂದೇ ಹಾಕಿ ಇಡ್ತಾಯಿದ್ದೀವಿ. ಮನೆ ಫುಲ್ಲು ಈ ಥರ ಆಗೈತೆ. ಯಾವಾಗ ಕ್ಲೀನ್ ಮಾಡೋದು ಅನ್ನೋದು ಗೊತ್ತಿಲ್ಲ ನಮಗೆ. ಅಂದರೆ ಸ್ಯಾರಿ ಹುಡುಕ್ತಾ ಇದ್ದೀವಿ, ಎಲ್ಲಿಟ್ಟಿದ್ದೀವಿ ಅನ್ನೋದು ಗೊತ್ತಿಲ್ಲ. ಒಟ್ನಲ್ಲಿ ಮನೇಲೇ ಇರುತ್ತೆ, ಇಲ್ಲ ಅಂತ ಇಲ್ಲ, ಮನೇಲೇ ಇರುತ್ತೆ. ಹುಡುಕಿ ಎತ್ತಿಕ್ಬೇಕು. ಇನ್ನು 2 ಸ್ಯಾರಿ ನನಗೆ ಮಿಸ್ ಆಗೈತೆ. ಇವಾಗೆಲ್ಲ ನಾನು ಮಾಡಿ ಮೇಲೆ ಹೋಗಿ ರೂಮಲ್ಲೆಲ್ಲ ಚೆಕ್ ಮಾಡಿದೆ. ರೂಮಲ್ಲೂ ಸಿಕ್ಕಲಿಲ್ಲ ಸ್ಯಾರಿ ಮಾತ್ರ. ಇನ್ನು ಮಿಕ್ಕಿರೋದೆಲ್ಲ ಇದೆಲ್ಲ ಮದುವೆಗೆ ಯಾವ್ದು ಬೇಕೋ ಎತ್ತಿಟ್ಕೊಂಡು ಮಿಕ್ಕಿರೋದೆಲ್ಲ ಕ್ಲೀನಾಗೆ ಎತ್ತಿಕ್ಕೊಳ್ಳೋಣ ಅಂದ್ಬಿಟ್ಟು ಇದ್ದೀವಿ. ನನ್ನ ಮಗಳು ಒಂದೊಂದೇ ಸ್ಯಾರಿ ಎಲ್ಲ ಹಾಕಿ ಎತ್ತಿಕ್ತಾವಳೆ. ಈ ಥರ ಎಳಿಬೇಕಂದ್ಬಿಟ್ಟೆ ನಾವು ವಿಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ಯಾಕಂದರೆ ಹಾಯ್ ವೆಲ್ಕಮ್ ಟು ಲಕ್ಷ್ಮೀ ಸುರೇಶ್ ಕುಕಿಂಗ್ ಚಾನಲ್. ಇವತ್ತು ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇನ್ನೂ ನನ್ನ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಇವತ್ತು ಮನೆ ನಾವು ಅರ್ಶನ ಮುಗಿಸ್ಕೊಂಬಂದ್ವಿ. ಇವತ್ತು ಬಂದು ಮದುವೆ. ಇವತ್ತು ಭಾನುವಾರ ಸೋಮವಾರ ಮದುವೆ ಇರೋದು. ಇವತ್ತು ರೆಡಿಯಾಗಿ ಹೋಗ್ತಾಯಿದ್ದೀವಿ, ಛತ್ರಕ್ಕೆ ಹೋಗ್ತಾಯಿದ್ದೀವಿ. ಫಸ್ಟ್ ಬಂದು ಹೊರ ಪೂಜೆ ಇರುತ್ತೆ, ಸಂಜೆ ಮೇಲೆ ರಿಸೆಪ್ಷನ್ ಇರುತ್ತೆ. ಇವತ್ತು ಫಂಕ್ಷನ್ಗೆ ಹೋಗ್ತಾಯಿದ್ದೀವಿ. ಇನ್ನೊಂದು ಫಂಕ್ಷನ್ನು ಸಂಜೆ ಮೇಲೆ ಇನ್ನೊಂದು ಫಂಕ್ಷನ್ ಐತೆ, ಅಲ್ಲಿಗೂ ಹೋಗಬೇಕು. ರಿಸೆಪ್ಷನ್ ಮುಗಿಸ್ಕೊಂಡು ಅಲ್ಲೊಂದು ಫಂಕ್ಷನ್ ಐತೆ. ಟೋಟಲ್ 2 ಫಂಕ್ಷನ್ ಇವತ್ತು ರೆಡಿಯಾಗಿ ಹೋಗ್ತಾಯಿದ್ದೀವಿ. ಹುಡುಗನ್ನ ಇವಾಗ ಕರ್ಕೊಂಡು ಹೋಗಬೇಕು. ಪೂಜೆ ಎಲ್ಲ ಆಯಿತು. ಪೂಜೆ ಎಲ್ಲ ಮುಗಿಸ್ಕೊಂಡು ನಾವಿವಾಗ ಹೋಗ್ತಾಯಿದ್ದೀವಿ. ದೇವ್ರಿಗೆ ಬೆಳಿಗ್ಗೆನೇ ಎಲ್ಲ ಪೂಜೆಗೆಲ್ಲ ರೆಡಿ ಮಾಡಿದ್ದೀವಿ. ದೇವ್ರಿಗೆ ಪೂಜೆಗೆ ರೆಡಿ ಮಾಡಿ ಎಲ್ಲ ಪೂಜೆ ಎಲ್ಲ ಮಾಡಿದ್ದೀವಿ. ಅವರು ಮದುವೆ ಮನೆಯವರು ಬಂದು ಪೂಜೆ ಎಲ್ಲ ಮಾಡಿಸ್ಕೊಂಡು ಅವರು ಹೋದರು. ಲಗೇಜ್ ಎಲ್ಲ ಪ್ಯಾಕಿಂಗ್ ಆಗೈತೆ. ಪ್ಯಾಕಿಂಗ್ ಮಾಡಿಕೊಂಡು ಹೋಗ್ತಾಯಿದ್ದೀವಿ. ದೇವ್ರ ಮನೆಯಲ್ಲಿ ಇಟ್ಬಿಡು, ಇದು ಫ್ರಿಜ್ಜಲ್ಲಿ ಇಟ್ಬಿಡು. ಅಷ್ಟೇ ಅಲ್ವಾ? ಇವ್ರದ್ದು ಬೆಲ್ಟು ಬಸ್ಸಿಂದ ಆಮೇಲೆ ತಿರ್ಗಿಸ್ಕೊಂಡು
ಹುಡುಗನ ಮನೆಯಿಂದ ನಾವು ಹೋಗ್ತಾ ಇರೋದು. ಅಲ್ಲೇ ಗಂಗಮ್ಮನ ದೇವಸ್ಥಾನದ ಹತ್ರ ಬಸ್ ಮಾಡಿದ್ರು. ಅಲ್ಲೇ ಹೋಗಿದ್ವಿ. ಹಂಗೆ ಗಂಗಮ್ಮನ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ಕೊಂಬರೋಣ, ಅಂದರೆ ದರ್ಶನ ಮಾಡ್ಕೊಂಬರೋಣ ಅಂದ್ಬಿಟ್ಟು ಹೋಗ್ತಾ ಇದ್ವಿ. ಇನ್ನು ದೇವಸ್ಥಾನದ ಹತ್ರ ಹೋಗಿ ನಾವು ದೇವಸ್ಥಾನದ ಒಳಗಡೆ ಹೋಗಿಲ್ಲ ಅಂದರೆ ಅದೊಂದು ಹೋಗದಿದ್ರೆ ಆಗಲ್ಲ. ಅದಕ್ಕೋಸ್ಕರ ದೇವಸ್ಥಾನದ ಹತ್ರ ಕಾರ್ ಪಾರ್ಕಿಂಗ್ ಮಾಡ್ಕೊಂಡು ಕೂತ್ಕೊಂಡಿದ್ವಿ. ಹಂಗೆ ಹೋಗಿ ಮಂಗಳಾರತಿ ತೊಗೊಂಬರೋಣ ಅಂದ್ಬಿಟ್ಟು ಒಳಗಡೆ ಬಂದ್ವಿ. ಇಲ್ಲಿ ಪೂಜೆ ಮಾಡಿಕೊಂಡು ಇವಾಗ ಹೋಗಬೇಕು. ನಾವಿವಾಗ ಹೋಗ್ತಾ ಇದ್ದೀವಿ. 2 ಕಾರು, 1 ಬಸ್ಸು ಇಷ್ಟು ಹೋಗ್ತಾ ಐತೆ. ತಿರ್ಗಾ ಸಂಜೆ ಮೇಲೆ ಒಂದು ಬಸ್ ಬರುತ್ತೆ. ಇವಾಗ ನಾವು ಹೋಗೋಷ್ಟೊತ್ತಿಗೆ 1:30, 2 ಗಂಟೆ ಆಗುತ್ತೆ. ಮಿನಿಮಮ್ 2 ಗಂಟೆ. ಇವತ್ತು ಭಾನುವಾರ ಅಲ್ವಾ? ಹೇಮಗಂಟ್ಗಾಲ 12ರಿಂದ 1:30 ಆಗುತ್ತೆ. 1:30 ಮೇಲೆ ನಾವು ಹೋಗ್ತೀವಿ. ಟೈಮಿಂಗ್ಸ್ ನೋಡಿದ್ರೆ 2 ಗಂಟೆ ಹೋಗ್ತೀವಿ. ಅದಾಗ್ತಾ ಇದ್ದಂಗೆ ಶಾಸ್ತ್ರಗಳೆಲ್ಲ ಸ್ಟಾರ್ಟ್ ಮಾಡ್ತಾರೆ. ಇನ್ನೇನು ನಾನು ನನ್ನ ಮಗಳೆಲ್ಲ ಹೋಗ್ತಾ ಇದ್ವಿ. ಸಿಕ್ಕಾಪಟ್ಟೆ ಬಿಸಿಲು, ಆಚೆ ಕಡೆ ಅಂತೂ ಬಿಸಿಲು. ಛತ್ರಕ್ಕೆ ಬಂದು ರೀಚ್ ಆದ್ವಿ. ರೀಚ್ ಆಗಿದ ತಕ್ಷಣನೇ ಹೊರಪೂಜೆ ಇತ್ತು. ಹೊರಪೂಜೆ ಆಗ್ತಾ ಇದ್ದಂಗೆ ಎಲ್ಲ ಊಟ ಮಾಡ್ತಾ ಇದೀವಿ. ಮಧ್ಯಾಹ್ನ ಊಟ ಮುಗಿಸ್ಕೊಂಡು ಇನ್ನೇನು ರಿಸೆಪ್ಷನ್ಗೆ ರೆಡಿ ಆಗಬೇಕು. ನಾವು ರಿಸೆಪ್ಷನ್ಗೆ ರೆಡಿ ಆಗಿ ಇನ್ನೊಂದು ಫಂಕ್ಷನ್ ಐತೆ. ನಮ್ಮ ಅಮ್ಮವ್ರ ತಮ್ಮನ ಮಗಳದು ಮೆಚೂರ್ಡ್ ಫಂಕ್ಷನ್ ಇರೋದು. ಅದಕ್ಕೋಸ್ಕರ ಅಲ್ಲೂ ಹೋಗಬೇಕು. ಇದೆರಡು ಫಂಕ್ಷನ್ನು ನಾವು ಅಟೆಂಡ್ ಮಾಡ್ತಾ ಇರೋದು. ಇಲ್ಲಿ ರಿಸೆಪ್ಷನ್ನು 6 ಗಂಟೆ 7 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ನಾವು ಅಷ್ಟರೊಳಗಡೆ 8 ಗಂಟೆ ಒಳಗಡೆ ಬಂದ್ಬಿಡ್ಬೋದು ಅಂದ್ಬಿಟ್ಟು ರೆಡಿಯಾಗಿ ಬಂದಿದ್ದೀವಿ. ಇವಾಗ ಫಂಕ್ಷನ್ಗೆ ಬಂದಿದ್ದೀವಿ. ಮೆಚೂರ್ಡ್ ಫಂಕ್ಷನ್ಗೆ ನಮ್ಮ ಅಮ್ಮವ್ರ ತಮ್ಮನ ಮಗಳದು ಫಂಕ್ಷನ್ಗೆ ಬಂದಿದ್ದೀವಿ. ಇಲ್ಲೇನು ಜಾಸ್ತಿ ನಾನು ವಿಡಿಯೋ ಮಾಡೋಕ್ಕೆ ಹೋಗಲಿಲ್ಲ. ಒಬ್ಬೊಬ್ರಿಗೆ ಇಷ್ಟ ಆಗುತ್ತೆ, ಒಬ್ಬೊಬ್ರಿಗೆ ಇಷ್ಟ ಆಗಲ್ಲ. ಅದಕ್ಕೋಸ್ಕರ ನಾನೇನು ವಿಡಿಯೋ ಮಾಡಿಲ್ಲ. ಸ್ವಲ್ಪ ಮಾತ್ರ ವಿಡಿಯೋ ಮಾಡ್ಕೊಂಡಿದ್ದೀವಿ. ಫಂಕ್ಷನ್ಗೆ ಬಂದ್ವಿ, ಫೋಟೋ ಎಲ್ಲ ತೊಗೊಂಡಿದ್ದ ತಕ್ಷಣ ಇಲ್ಲಿ ಊಟ ಮಾಡಿಕೊಂಡು ಇಲ್ಲಿಂದ ನಾವು ತಿರ್ಗಾ ರಿಸೆಪ್ಷನ್ಗೆ ಹೋಗಬೇಕು. ಇಲ್ಲಿಂದ ಅಲ್ಲಿಗೆ ಮಿನಿಮಮ್ 20 ಕಿಲೋಮೀಟರ್ಸ್ ಇರೋದು. ಒಂದು 18-20 ಐತೆ. ಅದಕ್ಕೋಸ್ಕರ ಬೇಗ ಹೋಗೋಣ ಅಂದ್ಬಿಟ್ಟು ಇಲ್ಲಿ ಫಂಕ್ಷನ್ ಮುಗಿಸ್ಕೊಂಡು ನಾವು ಅಲ್ಲಿಗೆ ಹೋಗಬೇಕು. ಇವಾಗ ಮದುವೆಗೆ ಬಂದಿದ್ದೀವಿ ರಿಸೆಪ್ಷನ್ಗೆ. ಆಲ್ಮೋಸ್ಟ್ 8:30, 9 ಗಂಟೆ ಆಗ್ತಾಯಿತ್ತು. ಎಲ್ಲರದು ಆಲ್ಮೋಸ್ಟ್ ಎಲ್ಲ ಬಂದು ಹೋಗವ್ರೆ. ಅಂದರೆ ನಾವು ಬಂದಿದ್ದೀವಿ. ನಾವು ಎಲ್ಲ ಫೋಟೋಸ್ ತೊಗೊಂಡ್ವಿ, ಕುತ್ಕೊಂಡಿದ್ದೀವಿ. ಇನ್ನೇನು ಲಾಸ್ಟ್ ಇದು ರಿಸೆಪ್ಷನ್ ಆಗ್ತಾ ಇರೋದು. ನಾನು, ನನ್ನ ಮಗಳು, ನಮ್ಮ ಯಜಮಾನ್ರು ತುಂಬ ಜನ ಬಂದು ಎಲ್ಲ ಫಂಕ್ಷನ್ ಅಂದರೆ ರಿಸೆಪ್ಷನ್ ಮುಗಿಸ್ಕೊಂಡು ಹೋಗವ್ರೆ. ನೋಡಿ ಎಲ್ಲ ಖಾಲಿ ಆಗ್ತೈತೆ. ಇನ್ನೇನು ಲಾಸ್ಟು ಎಲ್ಲ ಫ್ಯಾಮಿಲಿ ಫೋಟೋಸ್ ತೊಗೊತಾ ಇದ್ರು ಎಲ್ಲರೂ. ಮಾರನೇ ದಿವಸ ಲಾಗ್ ಕಂಟಿನ್ಯೂ ಮಾಡ್ತಾ ಇರೋದು. ಬೆಳಗ್ಗೆನೇ ಅರ್ಶಿನ ಆಯಿತು. ಅರ್ಶಿನ ಆಗ್ತಾ ಇದ್ದಂಗೆ ಪುಣ್ಯ ಮಾಡ್ತಾರೆ. ಅದಾಗ್ತಾ ಇದ್ದಂಗೆ ನಾವು ಗಂಗೆ ಪೂಜೆ ಮಾಡ್ತೀವಿ. ಗಂಗೆ ಪೂಜೆ ಮಾಡ್ಕೊಂಡು ಗಂಗೆ ತೊಗೊಂಡೋಗಿ ಗೌರಿ ಪೂಜೆಗೆ ಅಂದರೆ ಇಡ್ತೀವಿ. ಅದೇ ನೀರು ಹಾಕಿ ದೀಪ ಅಂಟಿಸಿ ಗೌರಿ ಪೂಜೆ ಮಾಡ್ತಾರೆ ಹೆಣ್ಣಿನ ಕಡೆಯವರು. ನಾವು ಇವಾಗ 5 ಜನ ಬಂದಿದ್ದೀವಿ. ಇಲ್ಲಿ ಗಂಗೆ ಪೂಜೆ ಮಾಡಿಕೊಂಡು ನೀರು ಎತ್ಕೊಂಡು ಅಂದರೆ ಗಂಗೆನ ತೊಗೊಂಡೋಗಿ ಅಲ್ಲಿ ಇದು ಮಾಡಬೇಕು. ಇನ್ನೇನು ಧಾರೆ ಮುಹೂರ್ತಕ್ಕೆ ಎಲ್ಲ ರೆಡಿ ಮಾಡ್ತಾವ್ರೆ. ಕಾಶಿ ಯಾತ್ರೆಯಿಂದ ಆಗ್ತಾ ಇದ್ದಂಗೆ ಧಾರೆ ಮುಹೂರ್ತ ಇರುತ್ತೆ.
ಯಾವತ್ ಕರ್ಮ ಸಮಾಪ್ತಿಯ ನೀವು ಬಂದ್ಬಿಡಿ ಸರ್ ಈಗ ಮೇಡಮ್ ತಟ್ಟೆ ತೆಗೀರಿ ಅದು ಹಿಂದಕ್ಕೆ ಲೈಟ್ ಆನ್ ಆಗಿದೆ ನೋಡಿ ಫ್ಲಾಶಲ್ಲಿ ಆನ್ ಆಯ್ತಾ ವೈರ್ ಹಂಗೆ ಅಲ್ಲ ಇವಾಗ ಧಾರೆ ಮುಹೂರ್ತ ಎಲ್ಲ ಆಯಿತು. ನಿನ್ನೆ ಮಧ್ಯಾಹ್ನ ಬಂದಿರೋದು, ಇವತ್ತೆಲ್ಲ ಮುಗಿಸ್ಕೊಂಡು ಇವಾಗ ಮದುವೆ ಎಲ್ಲ ಆಯಿತು. ಮದುವೆ ಧಾರೆ ಆಯಿತು, ಊಟ ಆಯಿತು, ಎಲ್ಲ ಆಯಿತು. ಇವಾಗ ಮದುವೆ ಮುಗಿಸ್ಕೊಂಡು ಇವಾಗ ನಾವು ಹೋಗ್ತಾ ಇದ್ದೀವಿ.